ಎಸ್ ಒಬ್ಬರು ನಂತರ ಮತ್ತೊಬ್ಬರು ಅನ್ನುವ ರೀತಿಯಲ್ಲಿ ಶಾಸಕ ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿಜಯನಗರದ ಟೋಲ್ಗೇಟಲ್ಲಿ ಬಸ್ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರದ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರು 2008ರಿಂದ ಸತತವಾಗಿ ಕಾಂಗ್ರೆಸ್ನಿಂದ ಅವರು ಶಾಸಕರಾಗಿ ಆಯ್ಕೆ ಆಗ್ತಾನೆ ಬರ್ತಾ ಇರುವಂಥವ್ರು ಮತ್ತು ಅವರ ಪುತ್ರ ಕೂಡ ಶಾಸಕರಾಗಿ ಆಯ್ಕೆ ಆದಂಥವ್ರು. ಈಗ ಮೂರನೇ ಬಾರಿಗೂ ಕೂಡ ಶಾಸಕರು ಅವರ ಪುತ್ರ. ಮೊದಲ ಬಾರಿಗೆ ಅವರು ಬೈ ಎಲೆಕ್ಷನ್ಗೆ ಗೆದ್ದರು, ಅದಾದ ನಂತರ ಒಂದು ಜನರಲ್ ಎಲೆಕ್ಷನ್ ಮತ್ತು 23ರಲ್ಲಿ ಮತ್ತೊಂದು ಜನರಲ್ ಎಲೆಕ್ಷನ್ಗೆ ಗೆದ್ದು ಬಂದಂಥವ್ರು. ಹೀಗಾಗಿ ತಂದೆ ಮಗ ಇಬ್ಬರು ಕೂಡ ಶಾಸಕರಾಗಿದ್ದಾರೆ. ಸಹಜವಾಗಿಯೇ ಹಿರಿತನದ ಆಧಾರದಲ್ಲಿ ಕೃಷ್ಣಪ್ಪ ಅವರು ಆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಮತ್ತು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಸಂದರ್ಭದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆ ಹಿಂದೆ ನೀಡಿದ್ರಂತೆ. ಆದರೆ ಈಗ ಅದು ಈಡೇರಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ವಿಜಯನಗರದ ಟೋಲ್ಗೇಟ್ ಬಳಿಯಲ್ಲಿ ಅವರ ಬೆಂಬಲಿಗರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕೆ ಆಗ್ರಹಿಸ್ತಾ ಇದ್ದಾರೆ, ಹೈಕಮಾಂಡ್ಗೆ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಒಂದು ಅಂಶ ಇಲ್ಲಿ ಕಣ್ಣಿಗೆ ರಾಚುವಂತೆ ಕಾಣುವಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಲೇಬೇಕು. ಮೂವರು ಇವತ್ತೇನು ಒಕ್ಕಲಿಗ ಸಮುದಾಯದಿಂದ ಮೂವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವರು ಮೂವರು ಕೂಡ ತಮ್ಮ ಇನ್ನಿಂಗ್ಸ್ ಆರಂಭಿಸಿದ್ದು ಜನತಾದಳದಲ್ಲಿ ಬಹಳ ದೊಡ್ಡ ಇನ್ನಿಂಗ್ಸನ್ನು ಆಡಿದಂಥವ್ರು. ಈಗ ಕಾಂಗ್ರೆಸ್ನಲ್ಲಿ ಅವರು ಮೊದಲ ಬಾರಿಯ ಶಾಸಕರು, ಮೂರು ಮಂದಿ ಕೂಡ ಮೊದಲ ಬಾರಿಗೆ ಅವರು ಕಾಂಗ್ರೆಸ್ನ ಶಾಸಕರಾಗಿರುವಂಥವ್ರು. ಸ್ವಾಮಿ ಅವರು ಮೊದಲ ಹಂತದಲ್ಲಿ ಸಚಿವರಾಗಿದ್ದರು, ಈಗ ಎರಡನೇ ಹಂತದಲ್ಲಿ ಸಚಿವರಾಗ್ತಾ ಇದ್ದಾರೆ. ಇನ್ನು ಸಂಗಮೇಶ್ವರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿ ಗಾದೆ ಹೇಳ್ತಾರಲ್ಲ, ಹಂಗೆ ಬಾಯಲ್ಲಿ ಮಾತ್ರ ಅದು ಕಾರ್ಯಗತ ಇಲ್ಲ. ಇವತ್ತು 1 ಸಲ ಗೆದ್ದಂಥವರಿಗೆ, 2 ಸಲ ಗೆದ್ದಂಥವರಿಗೆ, 3 ಸಲ ಗೆದ್ದಂಥವ್ರಿಗೆ ಕೊಡ್ತಾ ಇದ್ದಾರೆ. ನಾವು 4 ಸಲ ಗೆದ್ದಿದ್ದೀನಿ, ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಇದ್ದೀನಿ. ಎಂತಿಂಥ ಆಫರ್ ಬಂತು, 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಆಗಲೂ ಕೂಡ ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೆ ಪ್ರಾಮಾಣಿಕವಾಗಿದ್ದೆ. ಇದನ್ನು ಅವರು ದುರುಪಯೋಗ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಕ್ಷೇತ್ರದ ಮತದಾರರುಗಳು ನಾವೆಲ್ಲ ಕೂತು ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಕೊಡ್ತಾರೋ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡ್ತೀನಿ. ನನಗೆ ಪಕ್ಷಕ್ಕಿಂತ ವ್ಯಕ್ತಿಗಳು, ನನ್ನ ಕ್ಷೇತ್ರದ ಮತದಾರರುಗಳು ಮುಖ್ಯ. ಕ್ಷೇತ್ರದ ಮತದಾರರು ಏನು ಹೇಳ್ತಾರೋ, ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನಗೆ ವಿಧಾನಸೌಧಕ್ಕೆ ಕಳಿಸಿರೋದು. ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ, ನಾಳೆ ತೀರ್ಮಾನ ತಗೊಂತೀನಿ. ಆಶ್ವಾಸನೆ ಕೊಟ್ಟಿದ್ರ ಡಿ ಕೆ ಶಿವಕುಮಾರ್ ಎಲ್ಲರೂ ಮಾಡೋಣ ಮಾಡ್ತೀನಿ ಅಂತೇಳಿ ಮಾಡಿದ್ರು, ಸರಿಯಾಗಿ ಮಾಡಿದ್ರು. ಮಧು ಬಂಗಾರಪ್ಪ ಮೇಲೆ ನಿಮಗೆ ಅವ್ರು ಕೊಟ್ಟಿರೋದಕ್ಕೆ ಒಂದರಿಗೆ ಅಸಮಾಧಾನ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ? ಅವ್ರ ಬಗ್ಗೆ, ಅವ್ರಿಗೆ ಕೊಟ್ಟಿರೋ ಬಗ್ಗೆ ನಮಗೇನು ಅಸಮಾಧಾನ ಇಲ್ಲ. ಅವರು ಸೀನಿಯಾರಿಟಿ ನೋಡಿ ಯಾರು ಪ್ರಾಮಾಣಿಕವಾಗಿದ್ದಾರೋ, ಪಕ್ಷದಲ್ಲಿ ಯಾರು ಪಕ್ಷ ಸಂಘಟನೆ ಮಾಡ್ತಾರೋ ಅಂಥವ್ರಿಗೆ ಕೊಡಬೇಕು ಅಂತ ಉದ್ದೇಶ. ಮಧು ಬಂಗಾರಪ್ಪರಿಗೆ ಕೊಟ್ಟಿದ್ದು ಸಂತೋಷ, ನಾವು ಬೇಡ ಅನ್ನಲ್ಲ. ಆದರೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಅನ್ಯಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ರಾಜೀನಾಮೆ ಕೊಡ್ತೀರಾ ಸರ್? ಇದೊಂದು ಬೆದರಿಕೆನಾ? ಪದರಿಕೆನಿಲ್ಲ. ನಾನು ಹೇಳ್ತಾರೆ ಸತ್ಯ. ನಾಳೆ ನಮ್ಮ ಮತದಾರ ದೇವರುಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು ಏನು ಅಭಿಪ್ರಾಯ ಹೇಳ್ತಾರೋ ಅದ್ರ ಪ್ರಕಾರ ರಾಜೀನಾಮೆ ಕೊಡ್ತೀನಿ. ನಮಸ್ಕಾರ. ಎಷ್ಟು ಶಾಸಕ ಸಂಗಮೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು.